ರಾಜ್ಯದಲ್ಲಿ ಎಲ್ಲೂ ತಾಲೂಕು ಮಟ್ಟದ ಉಪಕೇಂದ್ರಗಳಿಲ್ಲ. ಆದರೆ ಉಳ್ಳಾಲ ತಾಲೂಕಿನಲ್ಲಿ ಮಾತ್ರ ಪ್ರಥಮ ಬಾರಿಗೆ ಲೋಕೋಪಯೋಗಿ ಉಪಕೇಂದ್ರವೊಂದು ನಿರ್ಮಾಣವಾಗಲಿದ್ದು, ಇದರಿಂದ ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದರು. ಕೋಟೆಕರ್ನಲ್ಲಿ ನಿರ್ಮಾಣ ಆಗಲಿರುವ ಉಳ್ಳಾಲ ತಾಲೂಕು ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ಕಟ್ಟಡಕ್ಕೆ ಶಿಲಾನ್ಯಾಸವನ್ನಾಗೈದು ಮಾತನಾಡಿದರು. ಉಳ್ಳಾಲ ತಾಲೂಕು ಆದ ಬಳಿಕ ಎಲ್ಲಾ ಇಲಾಖೆಯ ಮುಖ್ಯ ಕಚೇರಿ ಆರಂಭವಾಗಬೇಕಿದೆ. ಲೋಕೋಪಯೋಗಿ ಇಲಾಖೆಯ ಉಪಕೇಂದ್ರದ ಬಳಿ ಎಸಿಪಿ ಕಚೇರಿಯೂ ಬರಲಿದೆ. ಕೋಟೆಪುರದಿಂದ ಬೋಳರಕೆ ಸೇತುವೆಗೆ 250 ಕೋಟಿ, ಸಜಿಪದಿಂದ ತುಂಬಿವರೆಗಿನ ಸೇತುವೆಗೆ 67 ಕೋಟಿ, ಉಳ್ಳಾಲ ಬೈಲ್ನಿಂದ ಓವರ್ ಬ್ರಿಡ್ಜ್ ವರೆಗೆ ರಸ್ತೆ ಅಗಲೀಕರಣಕ್ಕೆ 30 ಕೋಟಿ, ಅಬ್ಬಕ್ಕ ವೃತ್ತದಿಂದ ಕೋಟೆಪುರ ರಸ್ತೆ ಅಗಲೀಕರಣಕ್ಕೆ 5 ಕೋಟಿ, ಅಬ್ಬಕ್ಕ ವೃತ್ತದಿಂದ ಕೋಟೆಪುರ ರಸ್ತೆ ಅಗಲೀಕರಣಕ್ಕೆ 5 ಕೋಟಿ, ಅಬ್ಬಕ್ಕ ವೃತ್ತದಿಂದ ಕೋಡಿ ರಸ್ತೆ ಅಗಲೀಕರಣಕ್ಕೆ 16 ಕೋಟಿ ಅನುದಾನ ಬಿಡುಗಡೆಗೊಳಿಸಲಾಗಿದೆ. ಜೊತೆಗೆ ಇತರ ಮುಖ್ಯ ರಸ್ತೆಗಳ ಅಗಲೀಕರಣವೂ ಆಗಲಿದೆ ಎಂದು ತಿಳಿಸಿದರು. ತುಂಬೆಗೆ ಹೋಗುವಂತ ಇವತ್ತು 67 ಕೋಟಿ ರೂಪಾಯಿಯ ಆ ಒಂದು ಸೇತುವೆ, ಅದೇ ರೀತಿ ಬಹುಶಃ ಇವತ್ತು ನಮ್ಮ ಉಳ್ಳಾಲ ಬೈಲಿಂದ ಓವರ್ ಬ್ರಿಡ್ಜ್ ತನಕ 2 ಕಡೆ ಕೂಡ ಇವತ್ತು ರಸ್ತೆ ಅಗಲೀಕರಣ ಮಾಡಿಕೊಂಡು ಬರುವುದಕ್ಕೆ ಇವತ್ತು 30 ಕೋಟಿ ರೂಪಾಯಿಯ ಅನುದಾನ. ಅಬ್ಬಕ್ಕ ಸರ್ಕಲ್ನಿಂದ ಇವತ್ತು ಕೋಟೆಪುರ ರಸ್ತೆಗೆ ಸುಮಾರು 5 ಕೋಟಿ, ಅಬ್ಬಕ್ಕ ಸರ್ಕಲಿಂದ ಇವತ್ತು ಕೋಟೆಪುರ ನಮ್ಮ ಕೋಡಿ ಪ್ರದೇಶಕ್ಕೆ ಇವತ್ತು ಆ ರಸ್ತೆ ಅಗಲೀಕರಣಗೊಳಿಸಿ ಇವತ್ತು ರಸ್ತೆಯನ್ನು 14 ಕೋಟಿ ರೂಪಾಯಿ. ಅದರ ಜೊತೆಯಲ್ಲಿ ಎಲ್ಲ ನಮ್ಮ ಈ ಒಂದು ಕೋಟೆಕಾರಿಂದ ಮಾಡೂರಾಗಿ ಹೋಗುವಂಥ ರಸ್ತೆ, ಇದನ್ನು ನಮ್ಮ ಉಚ್ಚಿಲ ದೇಲಕಟ್ಟ ರಸ್ತೆ, ಮಂಜನಾಡಿಯಿಂದ ನಾಟಕಲಿನ ಮಂಜನಾಡಿ ಅಂದರೆ ಎಲ್ಲ ರಸ್ತೆಯನ್ನು ಕೂಡ ಈಗ ಸುಸಜ್ಜಿತ ಈಗಲೇ ಇದೆ. ಅದನ್ನು ಭವಿಷ್ಯದ ಒಂದು 5-10 ವರ್ಷದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಷ್ಟೇ ವಾಹನಗಳು ಬಂದು ಕೂಡ ಬ್ಲಾಕ್ ಆಗಬಾರ್ದು ಉದ್ದೇಶದಿಂದ ಇದಕ್ಕೆ ಏನೆಲ್ಲ ಅನುದಾನ ಬೇಕಾ ಈಗ ರೆಕಮೆಂಡ್ ಮಾಡಿ ಬಹುತೇಕ ಎಲ್ಲ ಕೊಡೋದು ಸ್ಯಾಂಕ್ಷನ್ ಆಗಿದೆ. ಉಳಿದದು ಕೂಡ ಮುಂದಿನ ಕೆಲವೇ ದಿನಗಳದು ಸ್ಯಾಂಕ್ಷನ್ ಇವತ್ತು ಆಗ್ತದೆ. ಇದೆಲ್ಲ ಕೆಲಸ ಆಗಬೇಕಾದ್ರೆ ಫಾಸ್ಟ್ ಆಗಬೇಕಾದ್ರೆ ನಮ್ಮಲ್ಲಿ ಇವತ್ತು ಅದಕ್ಕೆ ಅದನ್ನು ಸಬ್ ಡಿವಿಷನ್ ಬೇಕು. ಅದಕ್ಕೆ ನಾವು ಸಬ್ ಡಿವಿಷನ್ ನಾವಿಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಧಾರ್ಮಿಕ ಪರಿಷತ್ನ ಸದಸ್ಯರಾದ ಸುರೇಶ್ ಭಟ್ನಗರ, ಮೂಡಾಧ್ಯಕ್ಷ ಸದಾಶಿವ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳ್ಯಾರ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ, ಸದಸ್ಯರಾದ ಹರೀಶ್ ರಾವ್, ಅಹಮದ್ ಅಜ್ನಿಡ್ಕ, ಮುಖ್ಯಾಧಿಕಾರಿ ಮಾಲಿನಿ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಬ್ಯಾರೆ ಅಕಾಡೆಮಿಯ ಸದಸ್ಯ ಹಮೀದ್ ಅಸಾನ್ ಮಾಡೂರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.